Hello guys, welcome back to my new video of Birds of Paradise Part 3. ಸೊ ಈ ವಿಡಿಯೋದಲ್ಲಿ ನೀವು ಮತ್ತಷ್ಟು ವಿವಿಧ ರೀತಿಯ ಪಕ್ಷಿಗಳು ಹಾಗೂ ರೆಪ್ಟೈಲ್ಸ್ ಅದರ ಜೊತೆ ಲಾಸ್ಟಲ್ಲಿ ನಾನು ಇಲ್ಲಿರುವ ಫನ್ ಆ್ಯಕ್ಟಿವಿಟೀಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಸೊ ಫಸ್ಟ್ ನಾವು ಬರ್ಡ್ಸ್ ಕೇಜ್ ಒಳಗೆ ಹೋಗ್ತಿದ್ದೇವೆ. ಸೊ ಇಲ್ಲಿ ನೀವು ಎಂಟರ್ ಆದಾಗಿ ನಿಮಗೆ ಆಲ್ಮೋಸ್ಟ್ 50+ ವೆರೈಟಿ ಆಫ್ ಬರ್ಡ್ಸ್ ಸಿಗುತ್ತೆ. ಇದೆಲ್ಲ ಹೆಚ್ಚಾಗಿ ಇರೋದೆಲ್ಲ ಎಕ್ಸಾಟಿಕ್ ಬರ್ಡ್ಸ್, ಎಲ್ಲ ಫಾರಿನ್ ಬ್ರೀಡ್ಸ್. ಇದರಲ್ಲಿ ಹೆಚ್ಚಾಗಿ ಇದ್ದಿರೋದಂದರೆ ಪ್ಯಾರಟ್, ವೆರೈಟಿ ಆಫ್ ಪ್ಯಾರಟ್ ಇತ್ತಲ್ಲಿ. ನೀವು ನೋಡ್ತಿರ್ಬೋದು ಒಂದು ಪ್ಯಾರಟಿಗಿಂತ ಇನ್ನೊಂದು ಪ್ಯಾರಟ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅದರ ಅಪಿಯರೆನ್ಸಲ್ಲಿ. ಇದೊಂದು ಮಕ್ಕಳಿಗೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೂ ಅಗ್ರೆಸಿವ್ ಬರ್ಡ್ಸ್ ಇರಲ್ಲ, ಎಲ್ಲ ಪೆಟ್ ಫ್ರೆಂಡ್ಲಿ ಇರೋದು. ಸೊ ಅಲ್ಲಿ ಟ್ರೈನರ್ ನಿಮಗೊಂದು ಫುಡ್ ಕೊಡ್ತಾರೆ ಆ ಬರ್ಡ್ಸಿಗೆ ಫೀಡ್ ಮಾಡಲಿಕ್ಕೆ. ಸೊ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಎಲ್ಲ ಬರ್ಡ್ಸ್ ಕೂಡ ಹಾರ್ಕೊಂಡು ಬರುತ್ತೆ ನಿಮ್ಮ ಹತ್ರನೇ. ಸೊ ನೀವೇನು ಹೆದರೋ ಅವಶ್ಯಕತೆ ಇರಲ್ಲ. ಸೊ ಹೆಚ್ಚಿನ ಬರ್ಡ್ಸ್ ಇಲ್ಲಿ ಇರೋದೆಲ್ಲ ಡೆಲಿಕೇಟ್ ಬರ್ಡ್ಸ್. ಸೊ ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಸೊ ನೀವು ನೋಡ್ತಿರ್ಬೋದು ಯಾರ ಕೈಯಲ್ಲೆಲ್ಲ ಫುಡ್ ಇರುತ್ತೆ ಅವರ ಕೈ ಹತ್ರ ಎಲ್ಲ ಬಂದು ಹಕ್ಕಿಗಳು ಕೂತ್ಕೊಳ್ಳುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ರೆಪ್ಟೈಲ್ಸ್ ಝೋನಿಗೆ ಹೋಗಿದ್ವಿ. ಇಲ್ಲಿ ಬೇರೆ ಬೇರೆ ರೀತಿಯ ಕೊಮೊಡೋ ಡ್ರ್ಯಾಗನ್ ಹಾಗೂ ಸ್ನೇಕ್ಸ್, ಅದರ ಜೊತೆ ಫ್ರಾಕ್ಸ್, ರೆಪ್ಟೈಲ್ಸಿಗೆ ಸಂಬಂಧಪಟ್ಟಿರೋ ಬೇರೆ ಬೇರೆ ಪ್ರಾಣಿಗಳಿತ್ತು. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಇಂಡಿಯನ್ ಪೈಥನ್. ಸೊ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಕೊಮೊಡೋ ಡ್ರ್ಯಾಗನ್. ಇದು ಬಂದುಬಿಟ್ಟು ಇಗ್ವಾನ, ಇದರ ಬಗ್ಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹಾಕಿದ್ದೆ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಕೊಮೊಡೋ ಡ್ರ್ಯಾಗನ್. ಇದು ಬಂದುಬಿಟ್ಟು ಡೆಸರ್ಟ್ ಲಿಸರ್ಡ್ ಅಂತ, ಇನ್ನೊಂದು ವೆರೈಟಿಯ ಪೈಥನ್. ನೆಕ್ಸ್ಟ್ ಅಲ್ಲಿರೋ ಟ್ರೈನರ್ ಒಬ್ಬರು ಒಂದು ಸ್ನೇಕ್ ಬಗ್ಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ ಕೊಡ್ತಾರೆ. ಅದರ ನಂತರ ಒಂದು ಪೈಥನನ್ನು ತೆಗೆದು ಪ್ರತಿಯೊಬ್ಬರ ಕೈಯಲ್ಲಿ ಕೊಡ್ತಾರೆ. ಬಿಲೋ 16 ಇರುವ ಮಕ್ಕಳಿಗೆ ಸ್ನೇಕ್ಸನ್ನು ಮುಟ್ಟೋಕ್ಕೆ ಕೊಡಲ್ಲ, ಪೇರೆಂಟ್ಸ್ ಅಕಂಪನಿ ಮಾಡಬೇಕು, ಹಾಗಿದ್ರೆ ಮಾತ್ರ ಮಕ್ಕಳಿಗೆ ಮುಟ್ಟೋಕ್ಕೆ ಕೊಡ್ತಾರೆ. ಇವ್ರ ಹೆಸರು ಭರತ್ ಅಂತ. ಇವರು ತುಂಬಾ ಸ್ನೇಕ್ಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇವರೊಬ್ಬರು ಸ್ನೇಕ್ ರೆಸ್ಕ್ಯೂವರ್. ಇವರು 1000ಕ್ಕಿಂತ ಹೆಚ್ಚು ಸ್ನೇಕ್ಸನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫನ್ ಆ್ಯಕ್ಟಿವಿಟೀಸ್. ಸೊ ಫನ್ ಆ್ಯಕ್ಟಿವಿಟೀಸ್ ತುಂಬಾ ಇದೆ ಇಲ್ಲಿ. ಬರ್ಮಾ ಬ್ರಿಡ್ಜ್ ಹಾಗೂ ಫಿಶಿಂಗ್ ಇದೆ. ನಿಮಗೆ ಆ್ಯಕ್ಟಿವಿಟೀಸ್ ಬೇಕಾದರೆ ಫಿಶಿಂಗ್ ಮಾಡ್ಬೋದು. ಅದರ ಜೊತೆ ಹಾರ್ಸ್ ರೈಡಿಂಗ್ ಇರುತ್ತೆ, ಅದರ ಜೊತೆ ಹಾರ್ಸ್ ವಾಕ್ ಇದೆ, ಅದರ ಜೊತೆ ಡರ್ಟ್ ಬೈಕ್, ಸ್ಕೈ ಸೈಕ್ಲಿಂಗ್, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇದೆಲ್ಲ ಆ್ಯಕ್ಟಿವಿಟೀಸಿಗೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಹೇಳಿರ್ಬೋದು ಎಂಟ್ರಿ ಚಾರ್ಜಸ್ ಡಿಪೆಂಡ್ ಆಗುತ್ತೆ, ವೀಕ್ ಡೇಸ್, ವೀಕೆಂಡ್ಸ್ ಹಾಗೂ ಸ್ಪೆಷಲ್ ಡೇಸ್. ಅದರ ಜೊತೆ ನೀವು ಫನ್ ಆ್ಯಕ್ಟಿವಿಟೀಸ್ ಬೇಕಾದರೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ಈಚ್ ಆ್ಯಕ್ಟಿವಿಟಿ ಮೇಲೆ. ಸೊ ಇಟ್ ರೇಂಜಸ್ ಫ್ರಮ್ ಅರೌಂಡ್ 150 to 200. ಸೊ ಬರ್ಡ್ಸ್ ಆಫ್ ಪ್ಯಾರಡೈಸ್ನ ವೀಡಿಯೋವನ್ನು ನಾನು ಇಲ್ಲಿಗೆ ಇವತ್ತಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಇದರದ್ದು ನಾನು 3 ಪಾರ್ಟ್ಸ್ ಬಿಟ್ಟಿದ್ದೇನೆ, ನಿಮಗೆ ಪೂರ್ತಿಯಾಗಿ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಬಾಯ್.